ಒಂದೇ ಬಿಟ್ಟು ಉಳಿದ ಪಾತ್ರಗಳಿಗೆ ಜೀವಕ್ಕೂ ಅವ್ರಿಗೆ ತಕ್ಕ ಕೆಲವು ಭಾಗವತರು ಹಾಗೆ ಅವರಿಗಷ್ಟೇ ಪುಷ್ಟೀಕರಿಸುವುದು ಹಿಮ್ಮೇಳಕ ಅಥವಾ ಇದಕ್ಕೋ ಅಥವಾ ಒಂದು ಮೆನ್ ಶೋ ಅಂತ ಯಕ್ಷಗಾನ ಅಲ್ಲ. ಅವನೊಬ್ಬವನನ್ನೇ ಪ್ರಧಾನವಾಗಿಟ್ಟುಕೊಂಡು ಮೇಳ ನಡೆಸ್ತಾ ಅಂತ ಹೇಳಿದ್ರೆ ಅದು ಸುಳ್ಳೆ ಸುಳ್ಳು. ನನ್ನ ಮನಸ್ಸಿಗೆ ಅನ್ಸಿದ್ದು, ಯಾರಿಗೇನ್ ಅನಿಸ್ತದೋ ಏನೋ ಗೊತ್ತಿಲ್ಲ. ಅದು ರಂಗಸ್ಥಳದಲ್ಲಿರ್ಬೋದು, ಚೌಕಿಯಲ್ಲಿರ್ಬೋದು, ಬಿಡಾರದಲ್ಲಿರ್ಬೋದು, ಆ ಸಂಬಂಧಗಳು ಯಾವ ರೀತಿಯಾಗಿರ್ಬೇಕು ಅವರಿಗೆ? ಈ ಕುರಿತು ಮಾತಾಡ್ಲಿಕ್ಕೆ ಹೋದ ವಿಷಯಗಳು ತುಂಬಾ ಬರ್ತದೆ. ಮಾತಾಡುದು ಅಪಾಯವೋ ಅಥವಾ ಅನಾಹುತವೋ ಗೊತ್ತಿಲ್ಲ. ಅದರಲ್ಲಿಯೂ ಸಹ ಯಾವ ಕಾರಣಕ್ಕೂ ಈ ಗ್ರಾಮ್ಯ ಶಬ್ದಗಳನ್ನು ಬಳಸಿ ಮಾತಾಡಬೇಡ. ಅಲ್ಲಿ ಶುದ್ಧತೆಯಿಂದ ಮಾತಾಡಿದ್ರೆ ರಂಗಸ್ಥಳದಲ್ಲಿ ನಿರರ್ಗಳವಾಗಿ ಮಾತಾಡಬಹುದು. ಅವಾಗೇನು ಕೊರತೆ ಆಗುದಿಲ್ಲ. ಶಬ್ದ ಹುಡುಕಬೇಕಾದ ಸಂದರ್ಭ ಬರುವುದಿಲ್ಲ. ಹೆಚ್ಚು ಅಂತ ನನಗೆ ಅನಿಸಿದ್ದು. ಸಮಾಲೋಚನೆ ಎನ್ನುವುದು ಅಗತ್ಯ ಬೇಕು. ಅದು ಇಲ್ಲಿ ಅಂತಲ್ಲ, ಯಾವ ಮೇಳದಲ್ಲಾಗ್ಲಿ, ಯಾವ ಸಂಘ ಸಂಸ್ಥೆಯಲ್ಲಿ ವೇಷ ಮಾಡ್ಲಿ, ಎಲ್ಲಿಯೇ ಆದ್ರೂ ಸಹ ಸಮಾಲೋಚನೆ ಇಲ್ಲದೆ ಆಗುದಿಲ್ಲ. ನನ್ನ ಜೀವನದಲ್ಲಿ ಯಕ್ಷಗಾನ ಬಂದದ್ರಿಂದ ನಾನು ಸೋಲು ಅಂತ ಕಾಣಲೇ ಇಲ್ಲ. ಒಂದು ಪ್ರಮಾಣದಲ್ಲಿ ಹೇಳಿದ್ರೆ ಒಬ್ಬ ಗೌರ್ಮೆಂಟ್ ಜಾಬ್ಗಿಂತಲೂ ಹೆಚ್ಚಿನ ಸಂಬಳವನ್ನು ಪಡೆದಿದೆ ಅಂತ ಹೇಳಿ ವಿಶ್ವಾಸ ಉಂಟು, ತೃಪ್ತಿಯೂ ಉಂಟು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.